ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಜಾತ್ರೆ 2027 ಸಂಕೇಶ್ವರ ಪಟ್ಟಣದ ಸುಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ದೇವಿ ಜಾತ್ರೆ 2027 ಪ್ರಯುಕ್ತವಾಗಿ ಮಂಗಳವಾರ ದಿನಾಂಕ 17 ಮಾರ್ಚ್ 2026 ಪ್ರಾಥಮಿಕವಾಗಿ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಮಂಗಳವಾರ ದಿನಾಂಕ 24 ಮಾರ್ಚ್ 2026 ಸಂಜೆ 5:30 ಗಂಟೆಗೆ ಶ್ರೀ ಮಹಾಲಕ್ಷ್ಮಿ ಜಾತ್ರೆ 2027 ಕುರಿತು ಪೂರ್ವಭಾವಿ ಸಭೆಯನ್ನು ಶ್ರೀ ಮಹಾಲಕ್ಷ್ಮಿ ಸಭಾಭವನದಲ್ಲಿ ಕರೆಯಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಇಂದು ನಡೆದಂಥ ಸುದ್ದಿಗೋಷ್ಠಿ 2026 ಜಾತ್ರೆ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅಪ್ಪಾಸಾಹೇಬ್ ಶಿರ್ಕೋಳೆ ಇವರ ನೇತೃತ್ವದಲ್ಲಿ ಈ ಸುದ್ದಿಗೋಷ್ಠಿ ನಡೆಯಿತು. ಸಾಯಿಗೌಡ ಸಚಿನ್ ಪಾಟೀಲ್, ಕುಣಾಲಗೌಡ ಸಂಜಯಗೌಡ ಪಾಟೀಲ್, ಗಿರೀಶ್ ಉರ್ಫ್ ಮಾರ್ತಂಡ ಕುಲಕರ್ಣಿ, ಬಾಲಕೃಷ್ಣ ಕುಲಕರ್ಣಿ, ಅದೇ ರೀತಿ ಅಪ್ಪಾಸಾಹೇಬ್ ಸೆಟ್ಟಿಮನಿ, ಸಂತೋಷ್ ಹವಾಲ್ದಾರ್, ಬಸವಣ್ಣಿ ಕರದೇಗೌಡ ಹಕ್ಕುದಾರರು ಈ ಒಂದು ಸಭೆಗೆ ಸಮಸ್ತ ಸಂಕೇಶ್ವರದ ನಾಗರಿಕರು, ಸಾರ್ವಜನಿಕರು, ಭಕ್ತಾದಿಗಳು ಆಗಮಿಸಿ ಸಭೆಯಲ್ಲಿ ಉಪಸ್ಥಿತ ಇರಬೇಕು ಎಂದು ಸುದ್ದಿಗೋಷ್ಠಿಯ ಮೂಲಕ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. नमस्कार. आता लक्ष्मी देवतेच्या चरणी सर्वप्रथम वंदन. मागच्या शतकामध्ये अत्यंत अनियमित कालानं होणारी यात्रा, शेवटची यात्रा झाली 1921 साली आणि नंतर 62 वर्षाचा खंडानंतर 1983 साली ही आता आधुनिक काळातली पहिली यात्रा झाली. आणि त्यानंतर मात्र गावकऱ्यांच्या निर्धारानं दर 11 वर्षानंतर ही यात्रा अत्यंत ವ್ಯವಸ್ಥಿತಪणे ಸುರು ಆಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ 2027 ಜಾತ್ರೆ ಮಾಡೋ ಸಲುವಾಗಿ ಮೀಟಿಂಗ್ ಕರೆದ. ಅದಕ್ಕೆ ಮುಂದೆ ಈಗ ನಾಳೆ 24ನೇ ತಾರೀಕು ಸಂಜೆ 5:30 ಗಂಟೆಗೆ ಎಲ್ಲ ಸಮಾಜದವ್ರನ್ನೂ ಎಲ್ಲರನ್ನೂ ಮೀಟಿಂಗ್ ಕರೆದು ಏನು ಮಾಡೋದು, ಹೆಂಗೆ ಮಾಡೋದು ಎಲ್ಲರಂತೆ ವಿಚಾರ ಮಾಡೋ ಸಲುವಾಗಿ ಮೀಟಿಂಗ್ ಕರೆದಿದ್ದೆ. ಮತ್ತು ಅದಕ್ಕೆ ಎಲ್ಲರೂ 24ನೇ ತಾರೀಕು ಸಂಜೆಗೆ 5:30ಗೆ ಮಹಾಲಕ್ಷ್ಮಿ ಗುಡಿಗೆ ಬರಬೇಕಂತ ಎಲ್ಲರಲ್ಲೇ ವಿನಂती. तर 2027 साली आपल्याकडे संकेश्वरामध्ये दर 11 वर्षांनी होणारी लक्ष्मी यात्रा होऊ घातलेली आहे आणि त्याच्या तयारीसाठी 2000 मार्च 24 तारखेला 2026च्या मंगळवारी, पाडव्यानंतरच्या पहिल्या मंगळवारी सर्व संकेश्वरातील सर्व समाजाच्या लोकांची मीटिंग बोलवण्यात आलेली आहे. सर्वांनी त्याच्यात सहभागी व्हावं आणि सर्वांनी एकमताने ही लक्ष्मी यात्रा पार पडावी अशी विनंती हकदारांच्या वतीनं मी गिरीश कुलकर्णी करतोय. नमस्कार.